ಅಲ್ಲೇ ಹೋಗ್ತಾ ಇದ್ದೀವಿ ಈಗ. ಬನ್ನಿ ಈಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡಿ ಈಗ ಗೆಸ್ ಮಾಡ್ತೀರಾ? ಫೊಟಾಟಮ್ ಬೀಚ್. ನಿನ್ನೆ ನೈಟ್ ಬಂದಿದ್ವಲ್ಲ, ಫೊಟ್ಯಾಡೋ ಬೀಚ್. ಸಾರಿ, ರಾಂಗ್ ಹೇಳಿದ್ನಂತೆ. ನನ್ನ ಮಗ ಹೇಳ್ತಾ ಇದ್ದಾನೆ ಫೊಟ್ಯಾಟೋ ಬೀಚ್. ನಾನು ಫೊಟ್ಯಾಟೋ ಬೀಚ್ ಅಂದೆ. ಸಾರಿ, ನನ್ನ ಮಗ ನನಗೆ ಹೇಳ್ಕೊಡ್ತಾ ಇದ್ದಾನೆ. ಫೊಟ್ಯಾಟೋ ಬೀಚ್ ಅಂತೆ, ಫೊಟ್ಯಾಡೋ ಬೀಚು. ಲಂಚಿಗೆ ಬಂದಿದ್ದೀವಿ, ಡಿನ್ನರ್ಗೆ. ಸಾರಿ, ಎಲ್ಲ ರಾಗ್ದಾಗ ಮಾತಾಡ್ತಾ ಇದ್ದೀನಿ, ಯಾಕಂತ ಗೊತ್ತಿಲ್ಲ. ಡಿನ್ನರ್ಗೆ ಬಂದಿದ್ದೀನಿ, ಹೋಗ್ತಾ ಇದ್ದೀವಿ. ಒಂದೊಂದೇ ಡಿಶಸ್ನ ಆರ್ಡ್ರ್ ಮಾಡಿದ್ವಿ. ಈಗ ಫಸ್ಟು ಚಿಕನಲ್ಲಿ ಅವರ ಸ್ಪೆಷಲ್ ಹೇಳಿದ್ವಿ, ತುಂಬಾ ಚೆನ್ನಾಗಿತ್ತು, ಅದು ಟೇಸ್ಟ್ ಮಾಡಿದ್ವಿ. ಈಗ ಸೆಕೆಂಡ್ ಒಂದು ಪ್ರಾನ್ಸ್ ರವಾ ಫ್ರೈ ಹೇಳಿದ್ದಾರೆ ಹಸ್ಬೆಂಡು. ನಾನು ಇದನ್ನು ಫಸ್ಟ್ ಟೈಮು ತಿಂತಾಯಿದ್ದೀನಿ. ಫ್ರಾನ್ಸ್ ಯಾವತ್ತೂ ನಾನು ಟೇಸ್ಟ್ ಮಾಡಿಲ್ಲ, ನೋಡೋಣ ಹೇಗಿದೆ. ಫಸ್ಟ್ ಟೈಮ್ ಫ್ರಾನ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. ರವಾ ಫ್ರೈ ಹೇಳಿದ್ರು ಹಸ್ಬೆಂಡು. ಫಸ್ಟ್ ಟೈಮ್ ಅಲ್ವಾ, ನಾನು ತಿಂತೀನೋ ತಿನ್ನಲ್ಲ ಅಂತ. ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಈಗ ಚಿಕನ್ ಗ್ರಿಲ್ ಹೇಳಿದ್ದೀವಿ. ಫ್ರಾನ್ಸ್ ಫ್ರೈ ತಿಂದೆ, ಹಸ್ಬೆಂಡ್ಗೆ ಫುಲ್ ಖುಷಿ ಆಯಿತು ನಾನು ತಿಂದಿದ್ದಕ್ಕೆ. ನೆಕ್ಸ್ಟು ಚಿಕನ್ ಸ್ಪೈಡ್ ರೈಸ್ ಹೇಳಿದ್ದೀವಿ. ಫೈನಲಿ ಎಲ್ಲ ಥರ ಊಟ ಓಕೆ, ಥ್ಯಾಂಕ್ ಯು. ಚಿಲ್ ಆಗೋಣ, ಬೀಚ್ ಹತ್ರ ಚೆನ್ನಾಗಿದೆ, ತಣ್ಣ ಗಾಳಿ, ಅಲೆಗಳ ಶಬ್ದ ಕೇಳ್ತಾ. ಈ ಥರ ಕತ್ಲಲ್ಲಿ ನೋಡಿ ಸನ್ಸೆಟ್ ಫುಲ್ಲು ಆಗಿದೆ, ಮೂನ್ ಕಾಣ್ತಾ ಇದೆ, ಚೆನ್ನಾಗಿದೆ ಕುತ್ಕೊಂಡು ನೋಡೋಕ್ಕೆ. ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋಣ ಅಂತ. ಹಸ್ಬೆಂಡ್ ಏನು ರೂಮಿಗೆ ಹೋಗಿ ಮಲ್ಗೋದೆ ಅಲ್ವಾ, ಇನ್ನೂ ಸಾಕಷ್ಟು ಟೈಮ್ ಇದೆ, ತುಂಬಾ ಹತ್ರ ಇದೆ, 1-12 ಆದರೂ ಹೋಗ್ಬೋದು. ಅದಕ್ಕೆ ಸ್ವಲ್ಪ ತಿಂದಿರೋದೆಲ್ಲ ಜೀರ್ಣ ಆಗಲಿ ಅಂದ್ಬಿಟ್ಟು ಇಲ್ಲೇ ಸ್ವಲ್ಪ ಓಡಾಡೋಣ ಅಂತ ಕುತ್ಕೊಂಡಿದ್ವಿ. ಅಲ್ಲಿ ಅವರು ನಮಗೆ ಸರ್ವಿಂಗ್ ಮಾಡಿದ್ರಲ್ಲ ರೂಮಲ್ಲಿ, ಆ ಅಂಕಲ್ ತುಂಬಾ ಕ್ಲೋಸಾಗಿ ಮಾತಾಡ್ತಾ ಇದ್ದಾರೆ. ಅವರು ಬೆಂಗಳೂರಲ್ಲಿ ವರ್ಕ್ ಮಾಡಿದ್ರಂತೆ, ಹಾಗಾಗಿ ಎಲ್ಲ ಅವರು ಹೇಳ್ತಾಯಿದ್ರು. ನಾವು ಕೂಡ ಎಲ್ಲ ಮಾತಾಡಿಕೊಂಡು ನೋಡಿ, ನಮ್ಮ ಮಕ್ಕಳು ನನ್ನ ಹಸ್ಬೆಂಡ್ನ ಸೆಲ್ಫಿ ತೆಗಿತಾ ಇದ್ದಾರೆ ಕ್ಯಾಂಡಲ್ ಲೈಟ್ ಇಟ್ಬಿಟ್ಟು. ನೋಡಿ ಶಬ್ದ ಕೇಳ್ತಿದೆಯಾ, ಬೀಚ್ ಅಲೆಗಳ ಶಬ್ದ. ಸೊ ಡಿನ್ನರ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತಿಗೆ ವಾಕ್ ಮಾಡೋಣ. ಹಸ್ಬೆಂಡು ನಾನೆಲ್ಲ ಮಾತಾಡಿಕೊಂಡು ವಾಕ್ನ ಮಾಡ್ತಾ ಇದ್ದೀವಿ. ಬನ್ನಿ ನಾರ್ತ್ ಗೋವಾಗೆ ಆಲ್ರೆಡಿ ಹೋಗಿದ್ದೀರಾ? ಸೌತ್ ಗೋವಾಗೆ ಬನ್ನಿ, ತುಂಬ ಚೆನ್ನಾಗಿದೆ. ಹೌದು, ನಾವು ಕೂಡ ಮ್ಯಾರೇಜ್ ಆಗೋ ಹೊಸರಲ್ಲಿ ನನ್ನ ಕರ್ಕೊಂಡ್ಬಂದಿದ್ರು. ನಾರ್ತ್ ಗೋವಾ ಹೋಗಿದ್ವಿ. ಸೌತ್ ಗೋವಾ ತುಂಬ ಚೆನ್ನಾಗಿದೆ. ಹೌದು, ಈ ಸಮ್ಮರಲ್ಲಿ ಸ್ವಲ್ಪ ಕೂಲ್ ಆಗಿದೆ ಅಂದರೆ ಸೌತ್ ಗೋವಾ ತುಂಬಾನೇ ಚೆನ್ನಾಗಿದೆ. ಅಷ್ಟು ನಮಗೆ ಸೆಕೆ ಅನ್ನಿಸ್ತಾ ಇಲ್ಲ. ಈ ಬೇಸಿಗೆಯಲ್ಲೂ ಅಷ್ಟು ಚೆನ್ನಾಗಿದೆ ಅಂದರೆ ಸೌತ್ ಗೋವಾ ಚೆನ್ನಾಗಿದೆ. ನಾರ್ತ್ ಗೋವಾಗಿಂತ ನನಗೆ ಸೌತ್ ಗೋವಾ ಬೆಸ್ಟ್ ಅಂತ ಇಷ್ಟ ಆಯಿತು. ಐ ಥಿಂಕ್ ನೋಡಿ, ನಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಬೀಚ್ ಪಕ್ಕನೇ ಓಡಾಡ್ತಾ ಇದ್ದೀವಿ ನೋಡಿ. ಎಸ್ ನೋಡಿ, ಈಗ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಲೆಗಳೆಲ್ಲ. ಸೊ ನೋಡಿ,
ನನಗೆ ಇಲ್ಲಿ ತುಂಬಾ ಇಷ್ಟ ಆಯಿತು. ಈ ಥರ ಸೈಲೆಂಟಾಗಿ ಕಾಮಾಗಿದೆ. ನಾವು ಬೇಜಾನ್ ಹೋಗಿದ್ದೀವಿ. ಬಾಗ ಬೀಚ್ಗೆಲ್ಲ ಹೋದರೆ ಯಪ್ಪ ಫ್ಯಾಮಿಲಿಗೆ ಅಷ್ಟು ಚೆನ್ನಾಗಿರಲ್ಲ. ಅಲ್ಲಿ ತುಂಬಾ ಜಿಗಿ 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 ಅಂತ ಕ್ರೌಡ್ ಜಾಸ್ತಿ ಇರುತ್ತೆ. ಇಲ್ಲಿ ಕಾಮಾಗಿ ಡೀಸೆಂಟಾಗಿ ತುಂಬ ಫ್ಯಾಮಿಲಿಗೆ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ನನಗೆ ತುಂಬ ಪಪ್ಪಿಗಳು ಪರಿಚಯ ಆಯಿತು. ಎಲ್ಲ ಊಟ ಹಾಕಿದ್ವಲ್ಲ, ನಾನು ಎಲ್ಲೋದ್ರೆ ಅಲ್ಲೇ ಬರ್ತಾಯಿದ್ದೆ. ಇದು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದು ವೈಟ್ ಕ್ಲಬ್ ಅಂತ ತುಂಬ ಚೆನ್ನಾಗಿದೆ. ಬನ್ನಿ ಇಲ್ಲೊಂದ್ಸತಿ ವಿಸಿಟ್ ಮಾಡಿ. ಎಸ್ ನೋಡಿ, ಹೇಳಿದ್ರಲ್ಲ ಹಸ್ಬೆಂಡು ವೈಟ್ ಕ್ಲಬ್ ಅಂತ, ಫೊಟ್ಯಾಡಮ್ ಬೀಚ್ ವೈಟ್ ಕ್ಲಬ್ಬು. ಅವರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಂದಾಗ ಈ ಕಡೆ ನೀವು ಬಂದು ಇಲ್ಲಿ ಡಿನ್ನರ್ನ ಮಾಡಿಕೊಂಡು ಹೋಗ್ಬೋದು. ಫೋನ್ ಮಾಡಿ ಹೇಳಿದ್ರೆ ಅವ್ರು ನಿಮಗೆ ಅರೇಂಜ್ ಮಾಡ್ತಾರೆ. ಫ್ಯಾಮ್ಲಿಗಂತೂ ಹೇಳಿ ಮಾಡಿಸ್ದಾಗಿದೆ ಈ ಪ್ಲೇಸು. ಎಸ್ ನೋಡಿ, ಈಗ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿದ್ವಿ ಬೀಚ್ ಹತ್ರ. ಈಗ ರೂಮಿಗೆ ಹೋಗಿ ಸ್ಲೀಪಿಂಗ್. ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಡೇ ಇವತ್ತು 3rd ಡೇ. ಮಾರ್ನಿಂಗ್ ಎದ್ದಿದ್ದೀವಿ ಇವತ್ತಿನ. ವೆಲ್ಕಮ್ ಟು ಡೇ 3 ಇನ್ ಗೋವಾ. ಬನ್ನಿ, ಇವತ್ತು ಈಗ ಎದ್ದಿದ್ದೀವಿ. ಈಗ ಕಾಫಿ ಕುಡಿಬೇಕು. ಎಸ್ ನೋಡಿ, ಹಸ್ಬೆಂಡು ಎದ್ದಾಗಲೇ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಕಾಫಿ ಇಟ್ಕೊಳ್ಳ, ಮಿಲ್ಕ್ ಪೌಡ್ರ್ ಎಲ್ಲ ಫೋನ್ ಮಾಡಿ, ಮಿಲ್ಕ್ ಪೌಡ್ರ್ ಬೇಕು, ಕಾಫಿ, ಮಿಲ್ಕ್ ಪೌಡ್ರು ಎಲ್ಲ. ಎಸ್, ಮಿಲ್ಕ್ ಪೌಡ್ರು ಕಾಫಿ ಪೌಡ್ರ್ ಎಲ್ಲ ತಂದುಕೊಟ್ಟು ಆದಮೇಲೆ ಕಾಫಿನ ಇಟ್ಕೊಂಡು ಈಗ ಬ್ಯಾಕ್ ಸೈಡ್ ಬಂದು ಕಾಫಿನ ಕುಡಿತಾ ಇದ್ದೀನಿ. ಈಗ ಒಳಗಡೆ ಹೋಗಿ ಏನು ಪ್ಲಾನ್ ಅಂತ ಡಿಸ್ಕಷನ್ ಮಾಡಬೇಕು. ಬನ್ನಿ ಈಗ ಹೋಗೋಣ ಒಳಗಡೆಗೆ. ನೋಡಿ, ನನ್ನ ಮಗ ನಿನ್ನೆ ಬೀಚ್ ಹತ್ರ ಇದು ಅಲೆಯಲ್ಲಿ ಕೊಚ್ಕೊಂಡ್ಬಂದಿತ್ತು. ಇದು ಸಮುದ್ರದ ಒಳಗೆ ಬೆಳೆಯೋ ಗಿಡ ಅನಿಸುತ್ತೆ. ಎಸ್, ಬನ್ನಿ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಮಕ್ಕಳು ಶವರ್ಮ ತರಿಸ್ಕೊಂಡ್ವಿ. ಅಮ್ಮನೂ ಹಸ್ಬೆಂಡು ಚಿಕನ್ ಫ್ರೈಡ್ ರೈಸ್ ಅನಿಸುತ್ತೆ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಈಗ ಬನ್ನಿ, ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸಿಗ್ತೇನೆ ನಾನು. ಚೆನ್ನಾಗಿತ್ತು ಬ್ರೇಕ್ಫಾಸ್ಟು, ಚೆನ್ನಾಗಿದೆ ಟೇಸ್ಟು. ಇದು ಹೋಟೆಲ್ ಇಲ್ಲ, ಹೊರಗಡೆಯಿಂದ ತಂದರು. ಸೊ ಎಸ್, ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದ್ವಿ. ಈಗ ಸ್ವಿಮ್ಮಿಂಗ್ ಫೂಲ್ಗೆ ಹೋಗಬೇಕು ಅಂತ ನಮ್ಮ ಮಕ್ಕಳು ಹಠ ಮಾಡ್ತಾ ಇದ್ದಾರೆ. ಬೀಚ್ ಹತ್ರಕ್ಕೆ ಹೋಗೋಣ, ಬೀಚಲ್ಲಿ ಆಡ್ಕೊಂಡು ಬರೋಣ ಅಂದರೆ ಬೇಡ, ಸ್ವಿಮ್ಮಿಂಗ್ ಫೂಲ್ಗೆ ಬೇಕು ಅಂತ ಇದ್ದಾರೆ. ಅವ್ರ ಆಸೆ ಯಾಕೆ ಬೇಡ ಅನ್ನೋದು ಅಂತ ಈಗ ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತಾ ಇದ್ವಿ. ಹಸ್ಬೆಂಡು ಸ್ನಾನ ಮಾಡ್ತಾ ಇದ್ದಾರೆ. ಅವ್ರು ಬಂದಿದ ತಕ್ಷಣ ಹೋಗೋದೆ. ನಾನು ಕೂಡ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ, ಸ್ವಿಮ್ಮಿಂಗ್ ಡ್ರೆಸ್ಸು. ನೋಡಿ, ಇವ್ನು ಚಿಕ್ಕವನು ಇದನ್ನಲ್ಲ, ಇವ್ನು ತುಂಬಾ ತರಲೆ. ಅವನಿಗೆ ಟ್ಯೂಬ್ ಬೇಕಂತೆ. ನೆನ್ನೆಲ್ಲ ಮಕ್ಕಳು ಹಾಕ್ಕೊಂಡು ಆಡ್ತಿದ್ರು, ನೋಡಿದ್ರು. ಅದಕ್ಕೆ ಈ ಹೋಟೆಲ್ ಎದುರುಗಡೆನೇ ಎಲ್ಲ ಥರ ಶಾಪಿಂಗ್ ಮಾಲ್ಸ್ ಇದೆ. ಅದಕ್ಕೆ ಇಲ್ಲಿ ಟ್ಯೂಬ್ನ ಒಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ. ಜುಡಿಯೋಗಿಂತ ಕಾಸ್ಟ್ಲಿ ಹೇಳ್ತಾರೆ. ಒಂದು ಟಾಪ್ ಕೇಳಿದ್ರೆ 800, 900, 1000 ಹೇಳ್ತಾರೆ. ಫೈನಲಿ ಟ್ಯೂಬ್ನ ಕೊಡಿಸ್ಕೊಂಡು ಇಲ್ಲಿ ಸ್ವಿಮ್ಮಿಂಗ್ ಹತ್ರಕ್ಕೆ ಬಂದ್ವಿ. ನೋಡಿ, ಅವನು ಏನೋ ಹಾಕ್ಕೊಂಡು ಆಡೋ ಒಂಥರ ಹಠ ಮಾಡಿ ಕೊಡಿಸ್ಕೊಂಡ ಇಲ್ಲಿ ಅವ್ರ ಪಪ್ಪನ ಕೈಯಲ್ಲಿ. ಮನೇಲಿ ಇದೆ ಒಂದು ಟ್ಯೂಬು, ಅದು ಹೋಗ್ಬಿಟ್ಟಿತ್ತು, ಅದಕ್ಕೆ ತಂದಿರಲಿಲ್ಲ ನಾನು. ಈಗ ಫೈನಲಿ ಹಸ್ಬೆಂಡು ಶವರ್ ಮಾಡ್ಕೊತಾ ಇದ್ದಾರೆ ಆಡೋಕ್ಕೆ. ಸ್ವಿಮ್ಮಿಂಗ್ ಅಂದರೆ ಇವ್ರಿಗೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ನಮ್ಮ ಹಸ್ಬೆಂಡ್ಗೂ ತುಂಬಾ ಇಷ್ಟ. ನನಗೆ ಏನಷ್ಟು ಇಂಟ್ರೆಸ್ಟ್ ಇಲ್ಲ. ಅವ್ರ ಜೊತೆಗೆ ಒಬ್ರು ಇರಬೇಕು. ಬಾ ನೀನು ಅಂತ ನನಗೂ ಕ್ಯಾಪೆಲ್ಲ ಹಾಕಿ ರೆಡಿ ಮಾಡಿಸಿದ್ದಾರೆ. ನಾನು ಅದನ್ನೆಲ್ಲ ಏನು ವೀಡಿಯೋ ಮಾಡಿಲ್ಲ ಗೈಸ್ ನಾನು, ಯಾಕಂದರೆ ನೆನ್ನೆಲ್ಲ ತೋರಿಸಿದ್ನಲ್ಲ ಅಂತ. ಫೈನಲಿ ಎಲ್ಲ ಸ್ವಿಮ್ಮಿಂಗ್ ಆಯಿತು, ಬೇಗನೆ ಮುಗಿಸಿದ್ವಿ ಇವತ್ತು. ಈಗ ರೂಮ್ ಕಡೆಗೆ ಹೊರಡೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಕರಿಬೇವು ಫ್ರೆಶ್ ಆಗಿತ್ತು ಇಲ್ಲಿ. ಕರಿಬೇವು ನನ್ನ ಕೈ ಸುಮ್ಮನೆ ಇಲ್ಲ. ಕರಿಬೇವನ್ನ ಕಿತ್ಕೊಂಡು ರೂಮಿಗೆ ಬಂದು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಹಸ್ಬೆಂಡು ಸ್ವಲ್ಪ ಏನಾದರೂ ತಿನ್ನೋಕ್ಕೇನು ಖಾಲಿ ಆಗಿತ್ತು, ಏನಾದರೂ ತೊಗೊಂಡು ಬರೋಣ. ಹಂಗೆ ಕಾರಿಗೆ ಪೆಟ್ರೋಲ್ ಹಾಕ್ಸ್ಬೇಕಿತ್ತು. ಸಂಜೆ ಹೊರಗೆಲ್ಲ ಹೋಗ್ಬೇಕಂದ್ರೆ ಆವಾಗ ಹುಡ್ಕಕ್ಕೆ ಕಷ್ಟ. ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಏನಾದರೂ ತೊಗೊಳ್ ಬರೋಣ ಅಂತ ಹೊರಗಡೆ ಬಂದ್ವಿ. ನಾನು ಹಸ್ಬೆಂಡು ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಫುಡ್ ಆರ್ಡ್ರ್ ಮಾಡಿ ಹೋಗಿದ್ವಿ. ಫೈನಲಿ ರಿಟರ್ನ್ ರೂಮಿಗೆ ಬಂದ್ವಿ. ಬಂದು ಪರೋಟ ಮತ್ತು ಚಿಕನ್ ಫ್ರೈ, ಚಿಕನ್ ಸೂಪು ಈ ಥರ ಕೊಟ್ಟಿದ್ರು. ಈ ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ. ಫೈನಲಿ ಲಂಚ್ ಎಲ್ಲ ಮುಗಿಸಿ 1, 2, 3 ಅವರ್ಸ್ ರೆಸ್ಟ್. ಏನು ಮಾಡ್ತಾ ಇದೆಯಾ? ಟೀ ಇಕ್ಕು ಅಲ್ಲಿ.
ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಟೈಮ್ ಗೊತ್ತಿಲ್ಲ ಯಾಕಂತ, ಸುಮ್ಮನೆ ಫಾಸ್ಟಾಗಿ ಹೋಗ್ತಾ ಇದೆ. ಮನೇಲಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಇಲ್ಲಿ ಫಾಸ್ಟಾಗಿ ಹೋಗ್ತಾ ಇದೆ ಟೈಮು. ಹೆಂಗೆ ಬೆಳಗ್ಗೆ ಆಗ್ತಾ ಇದೆ, ಹೆಂಗೆ ಈವ್ನಿಂಗ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಗೆ ಟೈಮೇ ಸಾಕಾಗ್ತಿಲ್ಲ. ಬಟ್ ನೋಡೋಣ, ಇರೋ ಟೈಮ್ನ ನಾವು ಟೈಮ್ ಜೊತೆಗೆ ನಾವೇ ಅಡ್ಜಸ್ಟ್ ಆಗಬೇಕು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಇವಾಗ ಎದ್ದವ್ರೆ ಫ್ರೆಶ್ ಅಪ್ ಆಗಿದ್ವಿ, ಹೊರಗಡೆ ಹೋಗ್ಬೇಕು ಅಂತ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಅವ್ರು ಇನ್ನೂ ನಿದ್ದೆಯಲ್ಲಿ ಇವಾಗ ಎದ್ದಿದ್ದಾರೆ, ನಾವಂತೂ ಎದ್ದು ರೆಡಿಯಾಗಿ ಕೂತಿದ್ದೀವಿ. ಎಲ್ಲಿಗೆ ಕರ್ಕೊಂಡು ಹೋಗ್ತೀಯ ಬೇಬಿ ಇವಾಗ? ಬೀಚ್ಗೆ. ಯಾವ ಬೀಚ್? ಬೀಚ್ಗೆ ಹೋಗ್ತಾ ಇದ್ದೀವಿ. ಬೆನಾಲಮ್ಮ ಬೀಚ್ ಐತೆ. ನಾವಿರೋ ಸುತ್ತಮುತ್ತ 4 ಮೂಲೆ 5 ಮೂಲೆಯಲ್ಲೂ ಬೀಚ್ಗಳೇ ಇದೆ. ನಾವು ಸೆಂಟ್ರಲ್ ಇದ್ದೀವಿ. ನಾವಿರೋ ಲೊಕೇಶನಲ್ಲಿ ತುಂಬಾ ಬೀಚ್ಗಳಿದೆ. ನೆನ್ನೆನೇ 2 ಬೀಚ್ ನೋಡಿದ್ದೀವಿ. ನೋಡೋಣ ಇವತ್ತು ಬೇರೆ ಬೀಚಿಗೆ ಕರ್ಕೊಂಡು ಹೋಗ್ತಾರಂತೆ. ಇವಾಗ ಕೂಡ ಈವ್ನಿಂಗ್ ಆಗ್ತಾ ಬಂದಿದೆ. ಆಗಲೇ ಹೋಗಿ ಸ್ವಲ್ಪ ಹೊತ್ತು ಈವ್ನಿಂಗ್ ಹೊತ್ತು ಚೆನ್ನಾಗಿರುತ್ತೆ ಬೀಚ್ ಹತ್ರ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ ಯಾವ ಬೀಚ್. ನೋಡಿ, ನನ್ನ ಚಿಕ್ಕ ಮಗ ಅವ್ರ ಪಪ್ಪನಿಗೆ ಗ್ರೀನ್ ಟೀನ ಮಾಡಿಕೊಟ್ಟಿದ್ದಾನೆ. ಫೈನಲಿ ಎಲ್ಲ ಟೀ ಕುಡಿತಾ ಇದ್ದೀವಿ. ಕುಡಿದು ಈಗ ರೆಡಿ ಅಂತೆಲ್ಲ ಏನಿಲ್ಲ, ನ್ಯಾಚುರಲಾಗಿ ಅಷ್ಟೇ ಒಂದು ಸ್ವೆಟರ್ ಒಂದು ಹಾಕ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಬನ್ನಿ. ಎಸ್, ಬನ್ನಿ ಈಗ ಬೀಚ್ ಹತ್ರಕ್ಕೆ ಬಂದ್ವಿ. ಒಂದೆರಡು బాగుంది కదా. ತುಂಬಾ ಗಾಳಿ ಇದೆ, ತುಂಬ ತಣ್ಣಗಿದೆ. ಇವತ್ತು ನೈಟ್ ಡಿನ್ನರ್ಗೆ ಇಲ್ಲಿ ಈ ಬೀಚ್ ಹತ್ರಕ್ಕೆ ಬಂದಿದ್ದೀವಿ. ಏನು ಬೀಚ್ ಇದು? ಪೆನೋಲಮ್ ಬೀಚ್ ಅಂತ. ಬ್ಯಾಟ್ರಿ ಸ್ವಲ್ಪ ತುಂಬಾ ಲೋ ಇದೆ, ಆದಷ್ಟು ಕವರ್ ಮಾಡ್ತೀನಿ, ತೋರಿಸ್ತೀನಿ. ಸ್ವಲ್ಪ ನೀರಲ್ಲೇ ಕತ್ಲಲ್ಲಿ ನೀರಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಡಿನ್ನರ್ಗೆ ಹೋಗೋಣ ಅಂತ. ಸೊ ಮೊಬೈಲಲ್ಲಿ ತುಂಬಾ ಕಡಿಮೆ ಇದೆ ಚಾರ್ಜಿಂಗು. ಐ ಥಿಂಕ್ ನಾನು ತುಂಬಾ ಓಡಾಡಿದ್ವಿ ಇವತ್ತು ಮಧ್ಯಾಹ್ನ ಎಲ್ಲ ಹೊರಗೋಗಿದ್ವಿ, ಹಾಗಾಗಿ ಚಾರ್ಜಿಂಗ್ ಹಾಕೋಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ. ಲಂಚ್ನ ಮುಗಿಸಿ ನಾನು ಹಾಕ್ಬೇಕು ಅಂದ್ಕೊಂಡೆ, ಸೊ ಮರ್ತುಬಿಟ್ಟೆ. ನಾನು ತಿಂದು ಹಾಗೆ ಮಲಗಿಬಿಟ್ಟಿದ್ದೀನಿ, ಹಾಗಾಗಿ ಚಾರ್ಜಿಂಗ್ ಮಾಡೋದು ಮರೆತೆ. ಫೋನಲ್ಲಿ ಫುಲ್ಲು ಬ್ಯಾಟ್ರಿ ಲೋ ಆಗಿದೆ. ಎಷ್ಟುವರೆಗೂ ಆಗುತ್ತೋ ಅಷ್ಟನ್ನು ನಾನು ಕವರ್ ಮಾಡ್ತೀನಿ. ಸೊ ಈಗ ಇನ್ನೇನಿಲ್ಲ, ಡಿನ್ನರ್ನ ನೋಡಿ ಚೆನ್ನಾಗಿರೋ ಪ್ಲೇಸಸ್ನ ನೋಡಿ ಡಿನ್ನರ್ನ ಮಾಡಿ. ಇಲ್ಲಿ ತುಂಬ ಜನ ಇದ್ದಾರೆ, ಇಲ್ಲಿ ನನಗೆ ಇಷ್ಟ ಆಗಿಲ್ಲ, ಬೇಡ ಅಂದೆ. ಹೋಗಿ ಇನ್ನು ಮಲಗಿ ನಾನು ಮತ್ತೆ ನಿಮಗೆ ಬೆಳಗ್ಗೆ ಸಿಗೋದಷ್ಟೇ. ನೋಡೋಣ, ಆದಷ್ಟು ನಾನು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡ್ತಾ ಇರ್ತೀನಿ. ಬ್ಯಾಟ್ರಿ ಸ್ವಿಚ್ ಆಫ್ ಆಗೋವರೆಗೂ ಮಾಡ್ತೀನಿ. బాగుంది కదా. ಇಲ್ಲೇ ಕೇಳ್ಚಿನಮ್ಮ. ಎಸ್, ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ.
ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.